ಯಾರನ್ನ ವಾಲಿಬಾಲ್ ನೆಟ್ ಬಿಚ್ಚಾಕಿದ್ರು. ನಮಸ್ಕಾರ ಗುರು. ಇವತ್ ಬೆಳಗ್ಗೆ ಎದ್ದೆ ಕುಡಿಯೋ ನೀರು ಖಾಲಿ ಆಗೈತೆ ಅಂದ್ಬಿಟ್ಟು ಡೈರಿ ಹತ್ರ ಹೋಗಿ ನೀರು ಇಟ್ಕೊಂಡು ಸೀದಾ ಮನೆ ಹತ್ರ ತಂದಿದ್ದೆ. ಆಮೇಲೆ ನಾಷ್ಟ ಮಾಡ್ಕೊಂಡು ಯೂನಿಫಾರ್ಮ್ ಹಾಕೊಂಡು ರೆಡಿ ಆಗಿ ಸೀದಾ ನಮ್ಮೂರ್ ಬಸ್ ಸ್ಟಾಪ್ ಹೋದೆ. ಆಮೇಲೆ ಬಸ್ ಹತ್ಕೊಂಡು ಬಾಗ್ಲಲ್ಲಿ ಇಳ್ಕೊಂಡು ನೋಡಿದಾಗ ನಮ್ ಶಿಷ್ಯ ಆಲ್ರೆಡಿ ಬಂದಿದ್ದ. ಏನೋ 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 ಏನ್ ಸ್ಮಾರ್ಟ್ ಆಗಿದೆ. ಇವತ್ ಬೆಳಗ್ಗೆ ನಮ್ ಶಿಷ್ಯ ಯಾಕೋ ದೇವ ಬಂದಂಗ ಆಡ್ತಾ ಇದ್ದ. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಆಮೇಲೆ ಸ್ವಲ್ಪ ಸಮಾಧಾನ ಮಾಡ್ಬಿಟ್ಟು ಅಲ್ಲೇ ಬಸ್ ಇತ್ತು ಅಂತ ಅಂದ್ಬಿಟ್ಟು ಸೀದಾ ಹೋಗಿ ಹತ್ಕೊಂಡ್ವಿ. ಆಮೇಲೆ ಲಂಗದಲ್ಲಿ ಇಳ್ಕೊಂಡು ನಮ್ ಬಾಚ್ಕೊಂಡ್ ಕೈ ಮುಕ್ಕೊಂಡ್ವಿ. ನೀನ್ ಯಾರು ಅಂತ ನನಗ್ ಗೊತ್ತೋ, ನಾನ್ ಯಾರು ಅಂತ ನಿನಗ್ ಗೊತ್ತಾ? ಆಮೇಲೆ ಮಾಲ್ಗೆ ಹೋಗೋಣ ಅನ್ಕೊಂಡ್ವಿ. ಯಾಕೆ ಬೇಕು ಅಂತ ಅಂದ್ಬಿಟ್ಟು ಸೀದಾ ಕಾಲೇಜ್ಗೆ ಹೋದ್ವಿ. ಆಮೇಲೆ ಕ್ಯಾಂಟೀನ್ ಹೋಗಿ ನಮ್ಮ ಮೋನೇಶನ್ ಸಿಕ್ತಾ ಅಂತ ಅಂದ್ಬಿಟ್ಟು ಮಾತಾಡ್ಸ್ಕೊಂಡಿದ್ದೆ. ನಾಚಿಕೆ ಮಾನ ಮರ್ಯಾದೆ ಸೂಡು ಸ್ವರ್ಣ ಏನು ಇಲ್ವಾ ನಿನ್ಗೆ? ಆಮೇಲೆ ಕ್ಲಾಸ್ಗೆ ಹೋಗಿ ಸ್ಟ್ಯಾಚ್ ಕ್ಲಾಸ್ ಕೇಳ್ಬಿಟ್ಟು ಆಮೇಲೆ ಕನ್ನಡ ಕ್ಲಾಸ್ ಮುಗಿಸ್ಕೊಂಡು ಕಾಲೇಜಿಂದ ಸೀದಾ ಮಾಲ್ಗೆ ಹೋದ್ವಿ. ಆಮೇಲೆ ಮಾಲ್ ಒಳಗೆ ಹೋಗಿ ಸ್ವಲ್ಪ ಓಡಾಡ್ಕೊಂಡು ಆಮೇಲೆ ಅಲ್ಲಿಂದ ಸೀದಾ ಓಲ್ಡ್ ಟೌನ್ಗೆ ಬಂದು ಬಸ್ ಹತ್ಕೊಂಡು ನಮ್ಮ ಶಿಷ್ಯಂಗೊಂದು ಬಾಯ್ ಹೇಳಿ ಸೀದಾ ನಮ್ಮೂರಿಗೆ ಬಂದೆ. ಆಮೇಲೆ ಸೀದಾ ವಾಲಿಬಾಲ್ ಆಡೋಕೆ ಹೋದ್ವಿ. ಆಮೇಲೆ ಅಲ್ಲೋಗಿ ನೋಡ್ರೆ ಯಾರನ್ನ ವಾಲಿಬಾಲ್ ನೆಟ್ ಬಿಚ್ಚಾಕಿದ್ರು. ಆಮೇಲೆ ಸರಿ ಅಂತ ಕಟ್ಬಿಟ್ಟು ಎಲ್ಲಿ ಮ್ಯಾಚ್ ಆಡ್ಕೊಂಡು ಸೀದಾ ಮನೆಗೆ ಬಂದೆ. ಸರಿ ಇರೋ, ನಾಳೆ ಸಿಗೋಣ ಅಷ್ಟೇ. ಪೀಸ್.